ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 4 ಸಿಂಪಲ್ ಆದಂಥ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಮೊದಲು ಇಲ್ಲಿ ಯುಪಿ ನೂಡಲ್ಸ್ ಇದು ಸಿಂಪಲಾಗಿ ಒಂದು ಮಸಾಲ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಒಂದು ಪಾತ್ರೆ ತೆಗೆದು ವೆಜಿಟೇಬಲ್ ಆಯಿಲ್, 2 ಮೀಡಿಯಮ್ ಸೈಜ್ ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಆನಿಯನ್ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಏನು ಫ್ರೈ ಆಗಬೇಕಂತ ಏನಿಲ್ಲ. ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಒಂದು ಗ್ರೀನ್ ಚಿಲ್ಲಿ ಕೂಡ ಸಣ್ಣದಾಗಿ ಕಟ್ ಮಾಡಬೇಕು. ಆವಾಗ ನಿಮಗೆ ತಿನ್ನುವಾಗ ಉಂಟಲ್ಲ, ಬಾಯಲ್ಲಿ ಹಸಿಮೆಣಸಿನ್ಕಾಯಿ ಈ ಥರ ಎಲ್ಲ ಏನೂ ಸಿಗೋದಿಲ್ಲ, ಮಕ್ಕಳಿಗೂ ಕೂಡ ತಿನ್ಬೋದು. ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ. ಮತ್ತು ಈ ಯುಪ್ಪಿ ನೂಡಲ್ಸ್ ಯಾವುದೇ ಮ್ಯಾಗಿ ನೀವು ಯೂಸ್ ಮಾಡೋದಾದರೂ ಅದರಲ್ಲಿ ಸಾಲ್ಟ್ ಇರ್ತದಲ್ಲ, ಉಪ್ಪು ಹಾಕಬೇಕಾದ್ರೆ ನೋಡಿಬಿಟ್ಟು ಹಾಕಿದರೆ ಆಯಿತು. 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಚಿಕನ್ ಮಸಾಲ ಪೌಡರ್ ಮತ್ತು ಯುಪ್ಪಿ ಮ್ಯಾಗಿದು ಇದು ಬರ್ತದಲ್ಲ ಮಸಾಲ ಪೌಡರ್, ಅದನ್ನು ಇಲ್ಲಿ ಹಾಕಬೇಕು. ನಾನಿಲ್ಲಿ 3 ಪ್ಯಾಕೆಟ್ ಯುಪ್ಪಿ ನೂಡಲ್ಸ್ ಯೂಸ್ ಮಾಡ್ತಾ ಇರೋದು. ಅದರಲ್ಲಿ 3 ಮಸಾಲೆ ಪೌಡರ್ ಬರ್ತದಲ್ಲ, ಅದನ್ನು ಎಲ್ಲ ಕೂಡ ನಾನಿಲ್ಲಿ ಹಾಕಿದ್ದೇನೆ. ಮಸಾಲೆ ಎಲ್ಲ ಸೇರಿಸಿಬಿಟ್ಟು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಒಂದು ಮೊಟ್ಟೆ ಹಾಕ್ತಾ ಇದ್ದೇನೆ. ಮೊಟ್ಟೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾದರೆ ಬೇಕಂತ ಏನಿಲ್ಲ. ಅದರ ಬದಲು ನಿಮಗೆ ಚಿಕನ್ ಕೂಡ ಸ್ವಲ್ಪ ಶ್ರೆಡ್ ಮಾಡಿದ್ದು ಸೇರಿಸ್ಬೋದು, ತುಂಬ ಟೇಸ್ಟಿಯಾಗಿ ಬರ್ತದೆ. ಮೊಟ್ಟೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಯುಪ್ಪಿ ನೂಡಲ್ಸಿಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಇದಕ್ಕೆ ನಾವು ಸೇರಿಸಬೇಕು. ನಾವು ಮೊದಲು ಇಲ್ಲಿ ಸ್ವಲ್ಪ ನೀರು ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೇನೆ. ಈಗ ನಾನಿಲ್ಲಿ ಯುಪ್ಪಿ ನೂಡಲ್ಸ್ ಉಂಟಲ್ಲ ಅದನ್ನು ಹಾಗೆ ಹಾಕಬೇಕು. ನಿಮಗೆ ಈ ನೂಡಲ್ಸ್ ಥರ ಬೇಯಿಸಿಬಿಟ್ಟು ಹಾಗೆ ಕೂಡ ಮಾಡ್ಬೋದು, ಇಲ್ಲಾದರೆ ಡೈರೆಕ್ಟ್ ನೀರಿಗೆ ಯುಪ್ಪಿ ನೂಡಲ್ಸ್ ಹಾಕಿಬಿಟ್ಟು ಬೇಯಿಸ್ಬೋದು. ಈಗ ನಾನು ನೂಡಲ್ಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ನೆಕ್ಸ್ಟ್ ಇಲ್ಲಿ ಚಿಕನ್ ಫ್ರೈಗೆ ಚಿಕನ್ ಸಣ್ಣದಾಗಿ ಕಟ್ ಮಾಡಿ ತೆಗಿಬೇಕು. ಚಿಲ್ಲಿ ಪೌಡರ್, ಚಿಕನ್ ಮಸಾಲ ಪೌಡರ್, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಕಬಾಬ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್. ಚಿಕನ್ ಮಸಾಲ ಮತ್ತು ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕಂತ ನೋಡಿಬಿಟ್ಟು ಹಾಕಿದರೆ ಆಯಿತು. ವೆನಿಗರ್ ಕೂಡ 1 ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೇನೆ. ಲಿಂಬೆ ಕೂಡ ಯೂಸ್ ಮಾಡ್ಬೋದು ವೆನಿಗರ್ ಬದಲು. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಉಂಟಲ್ಲ ಇದಕ್ಕೆ ಪ್ಯಾಂಕೋ ಬ್ರೆಡ್ ಕ್ರಮ್ಸ್ ಬರ್ತದಲ್ಲ ಅದನ್ನು ಸೇರಿಸಬೇಕು. ಇಲ್ಲಾದರೆ ನಿಮಗೆ ಇದನ್ನು ಮೈದಾ ಹಿಟ್ಟಿಗೆ ಸ್ವಲ್ಪ ಮುಳುಗಿಸಿ ಕೂಡ ಫ್ರೈ ಮಾಡ್ಬೋದು. ಅಂದರೆ ಮೈದಾ ಹಿಟ್ಟಿಗೆ ನೀರು ಹಾಕಲಿಕ್ಕಿಲ್ಲ, ನಾವು ಬ್ರೂಸ್ಟೆಡ್ ಎಲ್ಲ ಮಾಡ್ತೀವಲ್ಲ ಆ ರೀತಿ ಕೂಡ ಇದನ್ನು ನೀವು ಫ್ರೈ ಮಾಡ್ಬೋದು. ಇಲ್ಲಿ ನಾನು ಬ್ರೆಡ್ ಕ್ರಮ್ಸ್ ಯೂಸ್ ಮಾಡ್ತಾ ಇರೋದು. ಈಗ ನೋಡಿ ಯುಪ್ಪಿ ಮ್ಯಾಗಿ ಉಂಟಲ್ಲ ರೆಡಿಯಾಗಿದೆ, ನೀರೆಲ್ಲ ಕರೆಕ್ಟಾಗಿ ಬಂದಿದೆ. ಮತ್ತು ಇದು ಮ್ಯಾಗಿಯಲ್ಲಾದರೆ ಏನಾಗ್ತದೆ ಗೊತ್ತುಂಟಾ, ನೀರು ಜಾಸ್ತಿ ಆದರೆ ಸ್ವಲ್ಪ ಜಾಸ್ತಿ ಬೇಯಿಸ್ಲಿಕ್ಕೆಲ್ಲ ಹೋದರೆ ಉಂಟಲ್ಲ ಒಂದು ಸಾಫ್ಟಾಗಿ ಬಿಡ್ತದೆ. ಯುಪ್ಪಿ ನೂಡಲ್ಸ್ ಹಾಗೆ ಏನು ಪ್ರಾಬ್ಲಮ್ ಮಾಡೋದಿಲ್ಲ, ಕರೆಕ್ಟಾಗಿರ್ತದೆ. ಈಗ ಚಿಕನ್ ನಾನು ಇಲ್ಲಿ ಮ್ಯಾರಿನೇಷನ್ ಮಾಡಿದ್ದೀನಲ್ಲ ಅದನ್ನು ಈಗ ಫ್ರೈ ಮಾಡ್ತಾ ಇದ್ದೇನೆ. ಲೈಟ್ ಕ್ರಿಸ್ಪಿ ಆಗುವವರೆಗೆ ಫ್ರೈ ಮಾಡಿದರೆ ಸಾಕು. ಈಗ ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಇನ್ನೊಂದು ಸ್ನ್ಯಾಕ್ಸ್ ತೋರಿಸ್ತೇನೆ ಚಿಕನಿದು. ಇದಕ್ಕೆ ನಾನಿಲ್ಲಿ ಬೋನ್ಲೆಸ್ ಪೀಸ್ ಚಿಕನ್ ಯೂಸ್ ಮಾಡ್ತಾ ಇರೋದು. ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್, ರುಚಿಗೆ ಬೇಕಾದಷ್ಟು ಉಪ್ಪು, ಮೈದಾ ಹಿಟ್ಟು 2 ಟೇಬಲ್ ಸ್ಪೂನ್ ಮತ್ತು ಕಾರ್ನ್ಫ್ಲೋರ್ 3 ಟೇಬಲ್ ಸ್ಪೂನ್. ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ನೀವು ಅಡ್ಜಸ್ಟ್ ಮಾಡಿ ಹಾಕಿ ಉಂಟಲ್ಲ ಮಿಕ್ಸ್ ಮಾಡಿದರೆ ಆಯಿತು. ಒಂದು ಮೊಟ್ಟೆ ಕೂಡ ಸೇರಿಸಬೇಕು ಇದಕ್ಕೆ. ಮೊಟ್ಟೆಯಲ್ಲೇ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರೇನು ಹಾಕಲಿಕ್ಕೆ ಹೋಗಬೇಡಿ, ಬರೀ ಮೊಟ್ಟೆ ಹಾಕಿಬಿಟ್ಟುಂಟಲ್ಲ ಇದನ್ನು ನಾವು ನೀರು ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆವಾಗ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ನೆಕ್ಸ್ಟ್ ಈಗ ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ ಉಂಟಲ್ಲ ಅದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಬೇಕಾದ್ರೂ ಕೂಡ ಅಷ್ಟೇ, ಫ್ಲೇಮ್ ಉಂಟಲ್ಲ ಮೊದಲು ಜಾಸ್ತಿ ಇಟ್ಟು ಆಮೇಲೆ ಸ್ವಲ್ಪ ಮೀಡಿಯಮ್ಗೆ ಮಾಡಿ ಒಳ್ಳೆ ಕ್ರಿಸ್ಪಿ ಆಗುವವರೆಗೆ ಫ್ರೈ ಮಾಡಬೇಕು. ಒಂದು ಸೈಡ್ ಚಿಕನ್ ಫ್ರೈ ಆಗ್ತಾ ಇರುವಾಗ ಎಗ್ ಸ್ನ್ಯಾಕ್ಸಿಗೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ ಒಂದು 4 ಎಸಳು, ಹುರಿಕಡಲೆ 2 ಟೇಬಲ್ ಸ್ಪೂನ್, ಒಂದು ಹಸಿಮೆಣಸಿನ್ಕಾಯಿ ಎಷ್ಟು ಖಾರ ಬೇಕಂತ ನೋಡಿಬಿಟ್ಟು ಹಾಕಿ, ಸ್ವಲ್ಪ ಜೀರಿಗೆ 1 ಟೀ ಸ್ಪೂನಷ್ಟು ಜೀರಿಗೆ,
ಸ್ವಲ್ಪ ನೀರು ಸೇರಿಸಿಬಿಟ್ಟು ಇದನ್ನು ನಾವು ಚಟ್ನಿ ಥರ ಮಾಡಬೇಕು. ಮತ್ತು ಚಾಟ್ ಮಸಾಲ ಪೌಡರ್ ಕೂಡ ಸ್ವಲ್ಪ ಹಾಕಿದ್ದೇನೆ ಗ್ರೈಂಡ್ ಮಾಡುವಾಗ. ಮೊಟ್ಟೆ ಬೇಯಿಸಿದ ಮೇಲೆ ಅದನ್ನು ಕಟ್ ಮಾಡಿ ಸ್ವಲ್ಪ ಇದರ ಮೇಲ್ಗಡೆ ಉಪ್ಪು ಹಾಕ್ತಾ ಇದ್ದೇನೆ. ಚಟ್ನಿಗೂ ಕೂಡ ಉಪ್ಪು ನೀವು ಸೇರಿಸಿದರೆ ಎಗ್ಗಿಗೆ ಹಾಕಬೇಕಂತ ಏನಿಲ್ಲ. ಗ್ರೈಂಡ್ ಮಾಡಿದ ಚಟ್ನಿ ಉಂಟಲ್ಲ ಅದನ್ನು ಇದರ ಮೇಲ್ಗಡೆ ಹಾಕಬೇಕು ಎಲ್ಲದಕ್ಕೆ. ಆನಿಯನ್ ಉಂಟಲ್ಲ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದರ ಮೇಲ್ಗಡೆ ಹೀಗೆ ಇಟ್ಟು ಇದು ಈಗ ಸ್ನ್ಯಾಕ್ಸ್ ರೆಡಿಯಾಗಿದೆ. ತುಂಬ ಸಿಂಪಲ್ ಆಗಿ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಈ ಸ್ನ್ಯಾಕ್ಸ್. ನಿಮಗೆ ಯಾವ ರೀತಿ ಚಟ್ನಿ ಕೂಡ ಮಾಡಿಬಿಟ್ಟು ಈ ಥರ ಮಾಡ್ಬೋದು, ತುಂಬ ರುಚಿಯಾಗಿ ಬರ್ತದೆ. ನೆಕ್ಸ್ಟ್ ಒಂದು ಪ್ಯಾನ್ ತೆಗೆದು ಬಟರ್ ಹಾಕ್ತಾ ಇದ್ದೇನೆ. ಗಾರ್ಲಿಕ್ ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕಾದರೂ ಹಾಕಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಬೇಕು. ಮತ್ತು ಗ್ರೀನ್ ಚಿಲ್ಲಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಒಂದು ಆನಿಯನ್. ಇದಕ್ಕೆ ನಾವು ಎಂತ ಗೊತ್ತುಂಟಾ, ಮೊದಲು ನಾವು ಚಿಕನ್ ಫ್ರೈ ಮಾಡಿದ್ದೀವಲ್ಲ, ಅಂದರೆ ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಎಲ್ಲ ಹಾಕಿಬಿಟ್ಟು ಆ ಚಿಕನಿಗೆ ಇದು ಸ್ವಲ್ಪ ಸಾಸಿ ಥರ ಮಾಡೋದು. ಆನಿಯನ್ ಮತ್ತು ಗಾರ್ಲಿಕ್ ಇದನ್ನೆಲ್ಲ ಸಣ್ಣಾಗಿ ಕಟ್ ಮಾಡಿ ಹಾಕಿದರೆ ಉಂಟಲ್ಲ ತುಂಬ ರುಚಿಯಾಗಿ ಬರ್ತದೆ. ಸ್ವಲ್ಪ ಚಿಲ್ಲಿ ಟೈಪ್ ಬರ್ತದೆ ಇದು. ಆನಿಯನ್ ಲೈಟಾಗಿ ಫ್ರೈ ಆದಮೇಲೆ ಸೋಯಾ ಸಾಸ್ 1 ಟೀ ಸ್ಪೂನ್, ಜಾಸ್ತಿ ಬೇಡ, ಕಲರ್ ಫುಲ್ ಚೇಂಜ್ ಆಗಿ ಬಿಡ್ತದೆ. 1 ಟೀ ಸ್ಪೂನ್ ಹಾಕಿದರೆ ಸಾಕು. ಪೆಪ್ಪರ್ ಪೌಡರ್ ಸ್ವಲ್ಪ, ಉಪ್ಪು ಕೂಡ ಹಾಕಬೇಕಾದ್ರೆ ಸ್ವಲ್ಪ ಹಾಕಿ, ಜಾಸ್ತಿ ಹಾಕಿದರೆ ಉಂಟಲ್ಲ ಮತ್ತು ಉಪ್ಪು ಆಗಿಬಿಡುತ್ತದೆ ಫುಲ್ಲು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಬೇಕು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಫ್ರೈ ಮಾಡಿದ ಚಿಕನ್ ಸೇರಿಸಿದರೆ ಆಯಿತು. ಎಲ್ಲ ತುಂಬ ಸಿಂಪಲ್ಲಾಗಿ ಮಾಡುವಂಥ ಸ್ನ್ಯಾಕ್ಸ್. ಮಕ್ಕಳು ಶಾಲೆಯಿಂದ ಬರುವಾಗ ತುಂಬ ಖುಷಿಯಾಗ್ತದೆ ಅವರಿಗೆ ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ರೆ. ಮತ್ತು ನಾವು ಡಿನ್ನರಿಗೆಲ್ಲ ಜಾಸ್ತಿ ತಿಂಡಿ ಎಲ್ಲ ಮಾಡೋದಕ್ಕಿಂತ ಉಂಟಲ್ಲ ಈ ಥರ ಸ್ನ್ಯಾಕ್ಸ್ ಐಟಮ್ ಮಾಡಿ ತಿಂದರೆ ಉಂಟಲ್ಲ ಲೈಟ್ ಫುಡ್ಡಾಗಿ ಕೂಡ ಆಗ್ತದೆ, ಒಳ್ಳೆ ಟೇಸ್ಟಿಯಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.